ಗಂಗ್ ಗಣಪತಿ ನಮಃ ಅಂತಕ್ಕಂಥ ಮಹಾಗಣಪತಿಯ ಮಂತ್ರವನ್ನು ಸಂತಾನ ಗಣಪತಿ ಸ್ತುತಿ ಅಂತಕ್ಕಂಥದ್ದು ಇರ್ತದೆ. 21 ಗರ್ಗಿ ಪತ್ರಿಯನ್ನು ಅವನಿಗೆ ಅರ್ಪಣೆ ಮಾಡಿ ಆ ಬರ್ತಕ್ಕಂಥ ಗರ್ಕಿ ಹುಲ್ಲಿನ ರಸವನ್ನು ಇಬ್ಬರು ದಂಪತಿಗಳು ಒಂದು ಲೋಟದಲ್ಲಿ ನಿರಂತರವಾಗಿ ಬೆಳಗಿನ ಜಾವದಲ್ಲಿ ಸೇವನೆ ಮಾಡ್ತಾ ಬರಬೇಕು. ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನೆಲ್ಗೆ ಸ್ವಾಗತ. ಮಣ್ಣಿನಿಂದ ತಯಾರಿಸುವ ಗಣೇಶ ವಿಗ್ರಹಗಳೇ ಪೂಜೆಗೆ ಶ್ರೇಷ್ಠ, ಜೊತೆಗೆ ಪರಿಸರಕ್ಕೂ ಪೂರಕವಾಗಿವೆ. ಇಂತಹ ಮಣ್ಣಿನ ವಿಗ್ರಹಗಳನ್ನು ಸಂಪ್ರದಾಯಬದ್ಧವಾಗಿ ತಲತಲಾಂತರದಿಂದ ತಯಾರಿಸುತ್ತಿರುವ ದೇವಾಂಗಮಠ ಕುಟುಂಬವೊಂದು ಗುಳೇದಗುಡ್ಡ ಪಟ್ಟಣದಲ್ಲಿದೆ. ಸದ್ಯ ಈ ಕುಟುಂಬದ ಚಿದಾನಂದ ಸ್ವಾಮಿಗಳು ಹಾಗೂ ವಿವೇಕಾನಂದ ದೇವಾಂಗಮಠ ಸಹೋದರರು ತಮ್ಮ ತಂದೆಯವರ ಪರಂಪರೆಯಂತೆ ಸಂಪ್ರದಾಯಬದ್ಧವಾಗಿ ಗಣೇಶ ವಿಗ್ರಹಗಳನ್ನು ತಯಾರಿಸುತ್ತಿದ್ದಾರೆ. ಗಣೇಶ ವಿಗ್ರಹ ತಯಾರಿಕೆಯೇ ವೃತ್ತಿಯಾಗಿದ್ದು, ಪ್ರತಿ ವರ್ಷ ಸಾವಿರಾರು ಗಣೇಶ ವಿಗ್ರಹಗಳನ್ನು ಮಣ್ಣಿನಿಂದ ತಯಾರಿಸಿ ಪರಿಸರ ಸ್ನೇಹಿ ಬಣ್ಣವನ್ನೇ ಲೇಪಿಸುತ್ತಾರೆ. ಇವರು ತಯಾರಿಸುವ ಬಾಲಗಣೇಶ ವಿಗ್ರಹಗಳು ವಿಶೇಷವಾಗಿದ್ದು, ಸಂತಾನ ಇಲ್ಲದ ದಂಪತಿಗಳ ಪಾಲಿಗೆ ವರದಾನವಾಗಿವೆ. ಇವರು ಸಂಪ್ರದಾಯಬದ್ಧವಾಗಿ ತಯಾರಿಸುವ ಬಾಲಗಣೇಶ ವಿಗ್ರಹಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆ. ಬನ್ನಿ ಬಾಲಗಣೇಶ ವಿಗ್ರಹದ ವಿಶೇಷತೆ, ಗಣೇಶ ವಿಗ್ರಹಗಳ ತಯಾರಿಕೆಯ ಬಗ್ಗೆ ದೇವಾಂಗಮಠ ಸಹೋದರರಿಂದ ತಿಳಿದುಕೊಳ್ಳೋಣ. ಶ್ರೀ ಗಣೇಶಾಯ ನಮಃ. ಸಮಸ್ತ ಭಕ್ತಾದಿಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶೀರ್ವಾದಗಳು. ನಮ್ಮ ಮಠದಲ್ಲಿ ಶ್ರೀ ಬಾಲಗಣಪತಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯನ್ನು ತಯಾರಿಸಿ ಭಕ್ತಾದಿಗಳಿಗೆ ಕೊಡುತ್ತೇವೆ. ಸಂತಾನ ಭಾಗ್ಯಲ್ಲಿರ್ತಕ್ಕಂಥ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಮಹಾಗಣಪತಿ ಸೇವೆಯನ್ನು ಮಾಡಿ ಹಲವಾರು ಸಂತಾನ ಫಲಗಳನ್ನು ಪಡೆದುಕೊಂಡಿದ್ದಾರೆ. ಬಾಲಗಣಪತಿಯ ಪೂಜೆ ಅಂತ ಇಬ್ಬರು ದಂಪತಿಗಳು 5 ದಿವಸ ಶ್ರದ್ಧೆಯಿಂದ ಭಕ್ತಿಯಿಂದ ಗೋಮೂತ್ರ ಸ್ನಾನಾದಿಗಳನ್ನು ಮಾಡಿ ಆ ಮಹಾಮಂತ್ರ ಅಂತಕ್ಕಂಥದ್ದು ಬಾಲಗಣಪತಿಗೆ ಇರ್ತದೆ. ಗಂಗ್ ಗಣಪತಿ ನಮಃ ಅಂತಕ್ಕಂಥ ಮಹಾಗಣಪತಿಯ ಮಂತ್ರವನ್ನು ಸಂತಾನ ಗಣಪತಿ ಸ್ತುತಿ ಅಂತಕ್ಕಂಥದ್ದು ಇರ್ತದೆ. 21 ಗರ್ಗಿ ಪತ್ರಿಯನ್ನು ಅವನಿಗೆ ಅರ್ಪಣೆ ಮಾಡಿ ಆ ಬರ್ತಕ್ಕಂಥ ಗರ್ಕಿ ಹುಲ್ಲಿನ ರಸವನ್ನು ಇಬ್ಬರು ದಂಪತಿಗಳು ಒಂದು ಲೋಟದಲ್ಲಿ ನಿರಂತರವಾಗಿ ಬೆಳಗಿನ ಜಾವದಲ್ಲಿ ಸೇವನೆ ಮಾಡ್ತಾ ಬರಬೇಕು. ಆ ಒಂದು ಗರ್ಕಿ ಹುಲ್ಲಿನ ಔಷಧೀಯ ಗುಣದಿಂದ ಸಂತಾನ ಭಾಗ್ಯ ಆಗ್ತಕ್ಕಂಥ ಸರ್ವಸಿದ್ಧಿ ಅಂತಕ್ಕಂಥದ್ದು ಮಹಾಗಣಪತಿ ನೀಡುತ್ತಾನೆ. ಈ ವೃತ ಅಂತಕ್ಕಂಥದ್ದನ್ನು ನಾವು ಸಂಕಲ್ಪವನ್ನು ಮಾಡಿ ಈ 1ನೇ ವರ್ಷದಿಂದ ಹಿಡ್ಕೊಂಡು 5 ವರ್ಷ ಮಟ್ಟ, ಈ 5 ವರ್ಷದೊಳಗೆ ಆ ಸಂತಾನ ಭಾಗ್ಯ ಆಗ್ತದೆ. ಕೆಲವರಿಗೆ 1 ವರ್ಷದಲ್ಲಿ ಆಗ್ತದೆ, 2 ವರ್ಷದಲ್ಲಿ ಆಗ್ತದೆ. ಮಕ್ಕಳು ಆದರೂ ಕೂಡ 5 ವರ್ಷ ಮಟ್ಟ ಈ ಮಹಾಗಣಪತಿಯನ್ನು ವ್ರತವನ್ನು ಪೂಜೆ ಮಾಡುವಂಥ ಒಂದು ವ್ರತ ಇರ್ತದೆ. ಈ ಬಾಲಗಣೇಶ ಮೂರ್ತಿಯನ್ನು ಭಾಳಷ್ಟು ಜನ ತಮ್ಮ ಇಚ್ಛಾನುಸಾರವಾಗಿ ಬಂದು ತಾಳಿಕೋಟಿಯಿಂದ ಒಬ್ಬರು ವೈದ್ಯರಾಗಿದ್ದರು, ಅವರಿಗೂ ಕೂಡ ಸಂತಾನ ಭಾಗ್ಯ ಆಗಿದೆ. ಇದು ಕಿರಾಣಿ ವರ್ತಕರ ಇದೆ ನಮ್ಮಲ್ಲಿ, ಅವ್ರಿಗೆ ಸಂತಾನ ಭಾಗ್ಯ ಆಗಿದೆ. ಹಲವಾರು ಜನರಿಗೆ ಆಗಿರ್ತಾವ, ಅವರು ಬಂದು ಹೇಳ್ಕೊಂಡಿರ್ತಾರೆ. ಆ ನಂತರ ಏನಪ್ಪ ಅಂದ್ರೆ ಅವನಿಗೆ ಸೇವೆಯನ್ನು ಸಲ್ಲಿಸಿಕೊಂಡು ಆ ಭಕ್ತರು ಕೃತಾರ್ಥತೆ ಪಡ್ಕೊತಾರೆ. ಇವೆರಡು ಬಾಲಗಣೇಶ ಇವೆಲ್ಲ. ಇದು ಬೆಣ್ಣೆಯನ್ನು ಗಡಿಗೆ ಹಿಡ್ಕೊಂಡಿರ್ತಕ್ಕಂಥ ಮೂರ್ತಿ ಬಾಲಗಣೇಶ. ಇದು ಗೊಗ್ಗಲ ಮಂಡಿ ಗಣೇಶ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನ ತರ ಇರೋ ಮಂಡ್ಯ ಊರಿ ನಿಂತಿರ್ತಕ್ಕಂಥ ಗಣೇಶ ಮೂರ್ತಿ. ಇದು ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡಿದ್ದ ನಾನು. ಅದ್ರ ಜೊತೆ ಇಲ್ಲಿ ಇಲ್ಲಿ ಒಂದು ಸರ್ಪ ಇದೆ. ಇಲ್ಲಿ ಹಾವನ್ನು ಸುದ್ದ ನಾವು ಮಾಡಿರ್ತೀವಿ. ಇಲ್ಲಿ ಈ ಬಾಲಗಣಪತಿ ಹತ್ರ ಒಂದು ಹಾವನ್ನ ಮಾಡಿರ್ತೀವಿ ನಾವು. ಇದು ವಿಶೇಷ ಏನು ಅಂತಂತಂದ್ರೆ, ಯಾರಿಗೂ ಪುತ್ರ ಸಂತಾನ ಅಂತ ಏನಿಲ್ಲ, ಸಂತಾನ ಭಾಗ್ಯ ಯಾರು ಇರಂಗಿಲ್ಲ ಅಂಥವ್ರು ದಂಪತಿಗಳ ಸಮೇತ ಈ ಗಣಪತಿಯನ್ನ ಒಯ್ದು ಪೂಜೆಯನ್ನ ದಂಪತಿಗಳ ಸಮೇತನೇ ಪೂಜೆ ಮಾಡ್ತಾರೆ. ನಾ ಆಗ್ಲೇ ಹೇಳ್ದಂಗ ನಮ್ಮ ತಂದೆಯವರ ಕಾಲದಿಂದನೇ ಇದು ಈ ಮೂರ್ತಿಗಳನ್ನ ನಮ್ಮ ತಂದೆಯವರು ಮಾಡ್ತಿದ್ರು. ಎಷ್ಟೋ ಜನ ಈ ಮೂರ್ತಿಗಳನ್ನ ತಮ್ಮ ಮನೆಯಲ್ಲಿ ಒಯ್ದು 1 ವರ್ಷದಲ್ಲಿ ಆಗಿರ್ಬೋದು ಅಥವಾ 3 ವರ್ಷದಲ್ಲಿ ಆಗಿರ್ಬೋದು ಮಕ್ಕಳ ಸಂತಾನ ಭಾಗ್ಯವನ್ನು ಪಡೆದಿರ್ತಕ್ಕಂಥ ಅನೇಕ ನಿದರ್ಶನಗಳು ನಮ್ಮ ಮಠದೊಳಗೆ ಈಗೂ ಸಿಗ್ತಾವೆ. ಹಾಗಾಗಿ ನಮ್ಮ ಮಠದೊಳಗೆ ಅದೊಂದು ವಿಶೇಷ ಅಂತಂದ್ರೆ, ಯಾರ್ಯಾರು ಬಾಲಗಣಪತಿ ಬೇಕಂದ್ರೆ ಸೀದಾ ಅವ್ರು ಇಲ್ಲಿಗೆ ಬರ್ತಾರೆ. ಬರೀ ನಮ್ಮೂರೊಳಗೆ ಅಷ್ಟ ಅಂತಲ್ಲ, ಸುತ್ತಮುತ್ತಲ ಬಾಗಲಕೋಟೆ, ಶಿರೂರು, ತಾಳಿಕೋಟಿ ಕಡೆ ಮೊದಲು ಮಾಡಿ ಇವತ್ತಿಗೂ ಇಲ್ಲಿ ಅಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಅವ್ರು ಇವತ್ತಿಗೂ ಬಾಲಗಣಪತಿಯನ್ನ ಇಟ್ಟೆ ತಮ್ಮ ಪುತ್ರ ಸಂತಾನ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಬಂದು ಇಲ್ಲಿ ಅವರು ತಮ್ಮ ಬಾಲಗಣಪತಿಯನ್ನು ಈಗೂ ಒಯ್ತಾರ ಅವರು ಅಂತ ಒಂದು ವಿಶೇಷವಾಗಿರುತ್ತೆ. ನಾ ಆಗ್ಲೇ ಸರ್ಪ ಅಂತಂತ ಹೇಳಿದೆ ನಾನು. ಈ ಜ್ಯೋತಿಷ್ಯದೊಳಗೆ ಏನ್ ಹೇಳ್ತಾರ ಅಂತಂದ್ರೆ, ಯಾವ್ದಾದ್ರು ಸರ್ಪದೋಷ ಅಂತ ಯಾರಿಗಾರು ಇತ್ತಪ್ಪ ಅಂತಂದ್ರೆ ಸಂತಾನ ಭಾಗ್ಯದ ಕೊರತೆ ಇರ್ತತಿ ಅಂತ ಒಂದು ಮಾತು ಹೇಳ್ತಾರೆ. ಅದಕ್ಕಾಗಿ ನಾವು ಇಲ್ಲಿ ಅದಕ್ಕಂತೇಳಿ ಅದಕ್ಕೆ ಪ್ರತೀಕವಾಗಿನ ನಾಗದೇವರನ್ನು ಈ ಗಣಪತಿ ಹತ್ರನ ಸ್ಥಾಪನೆ ಮಾಡಿರ್ತೀವಿ.
ಅಂದ್ರೆ ಅದು ಸುದ್ದ ಆ ಒಲುಮೆ ನಾಗಪ್ಪನ ಒಲುಮೆ ಸಿಗ್ಲಿ ಅಂತಂತ ಹೇಳಿ ಈ ತರ ವಿಶೇಷವಾದಂತ ಮೂರ್ತಿಗಳನ್ನ ನಾವು ತಯಾರು ಮಾಡ್ಕೊಟ್ಟ ಅವ್ರ ಪೂಜೆ ಮಾಡ್ಲಿಕ್ಕೆ ಕೊಡ್ತೀವಿ. ಇದ್ರ ಜೊತೆ ನಾವು ಅವ್ರ ಪೂಜೆ ಮಾಡುವಂತ ದಂಪತಿಗಳಿಗೆ ಒಂದು ಅದರದೇ ಆದಂತ ವಿಶೇಷ ಪೂಜೆ ಮಾಡೋದು ಇರ್ತದ. ಆ ವಿಧಾನವನ್ನು ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ, ಆ ರೀತಿ ಮಾಡ್ತಾರೆ. ಅಂದ್ರ ಇಡೀ ಏನು ಗಣಪತಿ ಸ್ಥಾಪನಾ ಆದ್ಮೇಲೆ ಒಂದು ಬ್ರಹ್ಮಚರ್ಯ ವ್ರತವನ್ನ ಪಾಲನೆ ಮಾಡಬೇಕು. ಆಮೇಲೆ ಗರಿಕೆಯನ್ನು ಅವರು ಇಲ್ಲೇ ಗಣಪನಿಗೆ ಸಮರ್ಪಣೆ ಮಾಡಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ಏನು ಗರಿಕೆಯನ್ನ ಗಣಪತಿಗೆ ಸಮರ್ಪಣೆ ಮಾಡಿರ್ತಾರ, ಆ ಗರಿಕೆಯನ್ನ ಅದನ್ನ ವೇಸ್ಟ್ ಮಾಡಬಾರ್ದು. ಅದನ್ನ ವಾಪಸ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ರಸ ತೆಗೆದು ಅದನ್ನ ಅವತ್ತಿನ ದಿವಸ ಅದನ್ನ ಅವ್ರಿಗೆ ಕುಡಿಲಿಕ್ಕೆ ಹೇಳ್ತೀವಿ. ಅದನ್ನ ಅಂದ್ರೆ ಗರ್ಭದಲ್ಲಿ ಏನಾದ್ರೂ ದೋಷಗಳಿತ್ತಪ್ಪ ಅಂತಂದ್ರ ಆ ದೋಷವೂ ಸಹ ಅದು ನಿವಾರಣೆ ಆಗ್ತಕ್ಕಂಥ ಶಕ್ತಿ ಗರಿಕೆ ಹುಲ್ಲಿನೊಳಗದ. ಅದಕ್ಕೆ ಗರಿಕೆಗೆ ಅಧಿದೇವತೆ ಅಂದ್ರೆ ಗಣಪತಿ. ಅದಕ್ಕಾಗಿ ಆ ಗಣಪತಿಯನ್ನ ಅವರು ಸ್ಮರಣೆ ಮಾಡಿಕೊಂಡು ಓಂ ಗಂಗ ಗಣಪತಿ ಅನ್ನೋ ಮಂತ್ರವನ್ನು ಜಪ ಮಾಡ್ಲಿಕ್ಕೆ ಅವ್ರು ಹೇಳ್ತೀವಿ. ಆ ಮಂತ್ರ ಜಪವನ್ನು ಸಹ ಅವ್ರು ಮಾಡ್ತಾರೆ. ಈ ರೀತಿಯಾಗಿ ಅವ್ರು ಮಾಡ್ತಾ ಹೋದಾಗ ಅವ್ರ ಇರ್ತಕ್ಕಂಥ ಗರ್ಭ ಶುದ್ಧಿನೇ ಆಗ್ತದ, ಅಥವಾ ಅಕಸ್ಮಾತ್ ಆಗಿ ಅವ್ರ ಸಂತಾನ ಸಮಸ್ಯೆಗೆ ಸಂಬಂಧಪಟ್ಟಂತ ಏನಾದ್ರು ಸರ್ಪದೋಷ ಇದ್ರೆ ಅದು ಶುದ್ಧಿ ಆಗ್ತದ. ಇವೆರಡಕ್ಕೂ ಮೇಲ್ಪಂಕ್ತಿ ಅಂದ್ರೆ ಗಣಪತಿ. ಆ ಗಣಪತಿ ಆಶೀರ್ವಾದ ಅವರಿಗೆ ದೊರೀತದ, ಲಭಿಸ್ತದ. ಅದಕ್ಕೆ ಒಂದು ವ್ರತ ರೀತಿ ಒಳಗ 5 ದಿವಸ ಅವರಿಬ್ಬರು ದಂಪತಿಗಳು ಅತ್ಯಂತ ವ್ರತವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರ ಆಚರಣೆಯನ್ನು ಮಾಡ್ತಾರ. ಅದರ ಪರಿಣಾಮವಾಗಿ ಅನೇಕ ನಿದರ್ಶನಗಳು ನಮ್ಗೆ ಸಿಗ್ತಾವ. ಅವರು ಬಾಲ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ಸಂತಾನವಾಗಿ ಭಾಗ್ಯವನ್ನ ಪಡ್ಕೊಂಡಂತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದಂತಂದ್ರೆ ಅನೇಕರು ನಮಗೆ ಹೇಳಿದಾರ. ಯಾವಾಗಾರ ಅವರು ಮಠಕ್ಕೆ ಬಂದಾಗ ಗಣಪತಿಯನ್ನ ತಗೊಟ್ಕೊಂಡು ಹೋದಾಗ ಅವ್ರು ಹೇಳ್ತಾರ, ನಿಮ್ ಗಣಪತಿ ಪೂಜೆ ಮಾಡಿದ್ಮೇಲೆ ಆರೋಗ್ಯ ಸರಿ ಹೋಗೈತ್ರಿ ನಮ್ದು, ಆಮೇಲೆ ನಮ್ಗೆ ಉದ್ಯೋಗ ಚಲೋ ಆಗ್ಯದ ನಮ್ದು, ಆಮೇಲೆ ನಮ್ದು ಕಂಕಣ ಭಾಗ್ಯ ಕೂಡಿ ಬಂದದ ನಮ್ಮ ಮಕ್ಕಳಿಗೆ. ಇಂಥ ಸಾಕಷ್ಟು ಮಂದಿ ನಮಗೆ ಹೇಳಿದ್ದಾರೆ. ಅದಕ್ಕೆ ನಿಮ್ ಮಠದ ಗಣಪತಿ ನಮ್ಗೆ ಬರೇ ನಾವು ಗಣಪತಿ ಅಂತ ಬರುದಿಲ್ಲ, ಆ ಗಣಪತಿ ತುಂಬಾ ವಿಶೇಷವಾಗಿ ಇರ್ತಕ್ಕಂಥ ಗಣಪತಿ, ನಮಗದು ಬಿಡ್ಲಿಕ್ಕಾಗಲ್ಲ ನಿಮ್ಮ ಮಠದೊಳಗ. ಈ ತರದ ಒಂದು ವಿಶೇಷ ಅದು ಬಾಲ್ ಗಣಪತಿ ಅಂತ ನಮ್ಮಲ್ಲಿ ಬಹಳ ವಿಶೇಷ. ನಮ್ಮ ತಂದೆಯವರ ಕಾಲದಿಂದ ಇದು ಮಾಡ್ಕೊಂಡು ಬಂದಿದ್ರು. ನಾವು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆ ಗಣಪತಿಯನ್ನ ಮಾಡ್ತಾ ಇದ್ದೀವಿ. ನಾವು ಮಾಡ್ತೀವಿ ಅಂತಂತಲ್ಲ, ಅವರ ನಮ್ಮ ಹಿರಿಯರು ಒಂದು ಹಾಕಿಕೊಟ್ಟಂತ ಒಂದು ದಾರಿ ಮತ್ತು ಭಗವಂತನ ಗಣಪತಿ ಆಶೀರ್ವಾದ ಎರಡೂ ಸೇರಿ ಇವತ್ತು ಎಲ್ಲ ಭಕ್ತಾದಿಗಳು ಅದರ ಇದನ್ನ ಭಾಗ್ಯವನ್ನ ಪಡ್ಕೊಂತಿದ್ದಾರಂತ. ಈಗ ಮೊದ್ಲೆಲ್ಲ ನಾವು ಹೇಳಿದಾಗ ಅಷ್ಟೇ ಮಾಡ್ತಿದ್ದೀರಿ, ಬಟ್ ಇತ್ತೀಚೆಗೆ ಜನರಿಗೆ ಗುರುತಾಗ್ಲಿಕ್ಕತ್ತದ. ನೀವು ಮಾಧ್ಯಮದವರು ಸುದ್ದ ಅದನ್ನ ಬಹಳಷ್ಟು ಬೆಳಕಿಗೆ ಪ್ರಚಾರಕ್ಕೆ ತಂದ್ರಿ. ಅದನ್ನ ನೋಡಿದ ಮಗ ಈಗ ಹೊಸದಿಗಂತ ಪತ್ರಿಕೆಯೊಳಗೆ ಒಂದ್ಸರಿ ಬಂತದು. ಅದು ಬಂದಿದ್ದನ್ನ ನೋಡಿ ನಾನು ಈಗ ಏನು ಡಾಕ್ಟರ್ ತಾಳಿಕೋಟೆ ಡಾಕ್ಟರ್ ಅಂತ ಹೇಳಿದೆ. ಅವ್ರು ನೋಡಿದ ತಕ್ಷಣ ನಮಗೆ ಫೋನ್ ಮಾಡಿದ್ರು, ನಿಮ್ಮಲ್ಲಿ ಹಿಂಗಂತ ಮಠದಲ್ಲಿ ಬಾಲ ಗಣಪತಿ ಮಾಡ್ತಾರಂತೆ ಅಂತ ಹೇಳಿದ ತಕ್ಷಣ ಅವರು ಹಿಂದಿನ ದಿವಸ ನಮ್ಗೆ ಫೋನ್ ಮಾಡಿದ್ರೆ ನಮ್ಮಲ್ಲಿ ಬಾಲ ಗಣಪತಿ ಇರ್ಲಿಲ್ಲ. ಅದು ಒಳ್ಳ ವರ್ಷನೇ ಬಂದ್ ಕೆಟ್ಟ ನಮ್ಮಲ್ಲಿ ಅವ್ರು ಆರ್ಡರ್ ಮಾಡಿ ಬಾಲ ಗಣಪತಿಯನ್ನು ತಗೊಂಡೋದು ಅದೇ ವರ್ಷನೇ ಅವರಿಗೆ ಸಂತಾನ ಭಾಗ್ಯ ಬಂತು. ಈಗ ಕೆಲವೊಂದಿಷ್ಟು ಮೂರ್ತಿಗಳನ್ನ ಹೆಚ್ಚು ಮಾಡಿ ಇಟ್ಟಿರ್ತೀವಿ, ಯಾರಿಗಾದ್ರು ಬೇಕಂತ ತಕ್ಷಣ ಕೊಡ್ಲಿಕ್ಕೆ ಬೇಕಾಗತ್ತ ಅಂತ ಹೇಳಿ ಒಂದಿಷ್ಟು ಮೂರ್ತಿಗಳನ್ನ ಹೆಚ್ಚು ಮಾಡಿನೂ ಇಟ್ಟಿರ್ತೀವಿ ನಾವು ಅಂತ ಹೇಳಿ. ಈ ಬಾಲ ಗಣಪತಿದಾಗ ಬೇರೆ ಬೇರೆ ಶೈಲಿ ಹೌದು. ಅಂದ್ರ ಇದು ಶೈಲಿ ಅಂದ್ರ ಅದು ಇದಕ್ಕೆ ಶೈಲಿ ಅಂತಂತೇನಿಲ್ಲ, ಮಗು ರೂಪದೊಳಗೆ ಇರತಕ್ಕಂಥ ಬಾಲ ಗಣಪತಿ. ಅಂದ್ರ ಅದಕ್ಕೆ ಏನಂದ್ರ ನಾವು ಗೆಜ್ಜೆ ವಸ್ತ್ರ ಅಂತ ಹೇಳ್ತೀವಿ. ಮೈ ತುಂಬಾ ಬಟ್ಟೆ ಇರಲ್ಲ, ನಡದೊಳಗೆ ಗೆಜ್ಜೆ ಇರ್ತದ, ಹಾಲ್ಗಡಗ ಕಾಲ್ಗಡಗ ಅಂತ ಹೇಳ್ತೀವಿ. ಇವನ್ನೆಲ್ಲ ಕಟ್ಟಿರ್ತಾನೆ, ಜಟೆ ಇರ್ತದೆ, ಕೃಷ್ಣಂದು ಏನೋ ಏನು ನವಿಲಿನ ಗರಿ ಅಂತ ಹೇಳ್ತೀವಿ. ಆ ಕೃಷ್ಣನ ನವಿಲ್ ಗರಿ ಇಲ್ಲಿ ಇರ್ತದ. ಅದ್ ಅಂದ್ರೆ ಸಣ್ಣ ಮಗು, ಪೂರ್ತಿ ಸಣ್ಣ ಮಗುನೇ ಅದು. ಆ ಮಗುವನ್ನೇ ಅವ್ರು ಪೂಜೆ ಮಾಡೋದಂತೆ. ಗಣಪ ಇನ್ನು ಮಗುವಾಗಿ ಬಾ ಅಂತ ಅನ್ನೋ ಭಾವದೊಳಗನ ಅವ್ರ ಭಕ್ತಿಯಿಂದ ಅವರು ಪೂಜೆ ಮಾಡ್ತಾರ. ಅದು ನಾವು ಇಲ್ಲಿ ಮಾಡ್ತೀವಿ. ಶೈಲಿ ಅಂತಂದ್ರೆ ನಮ್ಮ ತಂದೆಯವ್ರು ಏನದನ್ನ ಆ ಮೂರ್ತಿಯನ್ನು ವಿಶೇಷ ಅವ್ರು ಮಾಡ್ಕೊಂತ ಬಂದಿದ್ರು, ಅದೇ ಶೈಲಿ ಒಳಗೆ ನಾವು ಮಾಡ್ಕೊಂತ ಬಂದಿದ್ವಿ. ಅದಕ್ಕೆ ಅದನ್ನ ಯಾವುದು ಬದಲಾವಣೆ ನಾವು ಮಾಡಿಲ್ಲ. ಯಾಕಂದ್ರೆ ಅದು ದೈವಿ ಶಕ್ತಿ ಒಂದು ಇರ್ತದ. ಅದು ಆ ದೈವಿ ಶಕ್ತಿ ಇರೋದ್ರಿಂದ ನಾವು ಅದನ್ನ ಯಾವ್ದು ಮೂರ್ತಿಯೊಳಗೆ ಬದಲಾವಣೆ ಮಾಡ್ಲಿಕ್ಕೆ ಇವತ್ತಿಗೂ ನಾವು ಹೋಗಿಲ್ಲ. ಅದೇ ರೀತಿಯೊಳಗೆ ನಾವು ಮಾಡ್ತಾ ಹೋಗ್ತೀವಿ. ಮತ್ತು ನಾವು ಅಷ್ಟೇ ಶ್ರದ್ಧೆಯಿಂದ ಮಂಗಳವಾರ ಶುಕ್ರವಾರದಂತ ದಿನಗಳಲ್ಲಿ ಮಾಡುವಂಥದ್ದು. ಮತ್ತ ಅದು ಇದನ್ನು ವಿಶೇಷವಾಗಿ ನಮ್ಮ ಮನೆಯಲ್ಲಿ ಮೂರ್ತಿ ತಯಾರು ಮಾಡೋದು ನಮ್ಮ ಅಣ್ಣವ್ರೆ, ಅವರೇ ಇದನ್ನ ಮೂರ್ತಿಯನ್ನ ತಯಾರು ಮಾಡ್ತಾರೆ ಯಾವಾಗ್ಲೂ. ಹೀಗಾಗಿ ಮಾಡ್ತೀವಿ. ಅದ್ರೊಳಗೆ ಬೇರೆ ಬೇರೆ ಆಕಾರಗಳನ್ನು ಕೊಡ್ತೀವಿ ನಾವು. ಅಂದ್ರೆ ದಾಸವಾಳ ಹೂದಲ್ಲಿ ಕುಂತಂಥದ್ದು, ಬಸವಣ್ಣನ ಮೇಲೆ ಕುಂತಂಥದ್ದು, ಲಿಂಗುವಿನ ಪಕ್ಕದೊಳಗೆ ಕುಂತಿರ್ತಕ್ಕಂಥದ್ದು, ಆಮೇಲೆ ನವಿಲಿನ ಮೇಲೆ ಕುಂತಿರ್ತಕ್ಕಂಥದ್ದು. ಬಟ್ ಶಿವನಿಗೆ ಸಂಬಂಧಪಟ್ಟಂತ ಆಕಾರಗಳನ್ನೇ ನಾವು ಅಲ್ಲಿ ತಂದು ಆ ಬಾಲ ಗಣಪತಿಯನ್ನು ನಾವು ತಯಾರು ಮಾಡ್ತೀವಿ. ಎಲ್ಲಾ ಗಣಪತಿ ಹೆಂಗ ನಾವು ಪೂಜೆ ಮಾಡಿದ್ರೆ ಅದೇ ರೀತಿನ ಪೂಜೆ ಇರ್ತದ. ಆದ್ರೆ ಇಲ್ಲಿ ಸಂತಾನ ಭಾಗ್ಯ ಬೇಕನ್ನೋ ಇಚ್ಛೆ ಏನು ಪಟ್ಟು ಅವ್ರು ಮಾಡ್ತಾರಲ್ಲ, ಅದಕ್ಕೊಂದ್ ಸ್ವಲ್ಪ ಬೇರೆ ರೀತಿ ಒಂದು ಸ್ವಲ್ಪ ಪೂಜೆ ವಿಧಾನವನ್ನು ಹೇಳಿರ್ತೀವಿ ನಾವು. ಆಗ್ಲೇ ಹೇಳ್ದಂಗೆನೆ ಗರಿಕೆಯನ್ನ ನಾವು ಅರ್ಪಿಸ್ಬೇಕು, ಗರಿಕೆ ಹುಲ್ಲಿನ ಪೂಜೆ ಮಾಡಬೇಕು. ಮತ್ತು ಅವತ್ತಿನ ದಿವಸ ಅವರು ಸಾಧ್ಯ ಆದ್ರೆ ಅವ್ರು ತಮ್ಮ ಮನಸ್ಸಿನಲ್ಲಿ ಏನಾದ್ರು ಇಚ್ಛೆ ಬಂತಂದ್ರೆ ಆ ತರದ ವ್ರತ ನಿಯಮಗಳನ್ನು ಪಾಲನೆ ಮಾಡ್ಬೋದು. ಉಪವಾಸ ಇರ್ಬೋದು ಅವತ್ತಿನ ದಿವಸ, ಇಡೀ ದಿವಸ ಬೆಳಗಿಂದ ಸಾಯಂಕಾಲ ಮಟ್ಟ ಉಪವಾಸ ಇದ್ಕೊಂಡು ಸಾಯಂಕಾಲ ಆಹಾರವನ್ನು ಸ್ವೀಕಾರ ಮಾಡ್ಬೋದು. ಅವರು ಮನಸಾ ಇಚ್ಛೆ ಏನಾರು ತಾವು ಅನ್ಕೊಂಡದ್ದನ್ನು ಮಾಡಿದ್ರು ಸಹ ಅದು ಸಿದ್ಧಿಯಲ್ಲೇ ಗಣಪತಿ ಕೊಟ್ಟ ಕೊಡ್ತಾನಂತ.